ಸಂಗೀತವನ್ನು ನಾದ ಇಷ್ಟೇ ಹೇಳೋದಿಲ್ಲ, ಅನಾಹತ ಏನು ಇಲ್ಲದೇ ಇದ್ದರೂ ಕೂಡ ಅಲ್ಲೊಂದು ಸಂಗೀತ ಇದೆ ಅಂತ ಅದನ್ನು ಹೇಳ್ತಾರೆ. ಅದು ಅದರ ಆಕಾರ, ಸಂಗೀತದ ಆಕಾರ. ಈಗ ಇಲ್ಲಿ ಆಳವಾಗಿದ್ದಿದ್ದು ಯಾಕೆ ಅರ್ಥ ಆಗೋದಿಲ್ಲ? ಈಗ ಶಾಸ್ತ್ರೀಯ ಸಂಗೀತದಲ್ಲೇ ನೋಮ್ ತೋಮ್ ಹೇಳ್ತಾರೆ. ಜನರಿಗೆ, ಆ ಪ್ರದೇಶದ ಜನರಿಗೆ ಅರ್ಥ ಆಗುವ ಸಾಹಿತ್ಯ ಕಡಿಮೆ, ಭಾಷಾ ಸಾಹಿತ್ಯ ಕಡಿಮೆ ಇರುತ್ತದೆ. ಅದಕ್ಕಾಗಿ ನಾವೆಲ್ಲ ಸಂಗೀತ ಕಲಿಬೇಕಿದೆ ಆವಾಗ ಹೇಳ್ತಿದ್ರು, ರಾಗರಸ ಪದಕಸ, ಸಾಹಿತ್ಯ ಕಡಿಮೆ, ರಾಗ ಹೆಚ್ಚಿಗೆ ಇರ್ತದೆ ಅಂತ. ಇದು ತಪ್ಪಲ್ಲ. ಮೊದಲು ವಿಶಾಲವಾಗಿದ್ದು ನೋಡಿ, ಒಂದು ಬಿಲ್ಡಿಂಗ್ ಕಟ್ಟಬೇಕಿದ್ರೆ ವಿಶಾಲವಾಗಿರ್ತದೆ ಫೌಂಡೇಶನ್ನು. ಅದ್ರ ಮೇಲಿಂದ ಎದ್ದು ಬಂದು ನಮ್ಮ ಮನುಷ್ಯರ ಕಣ್ಣಿಗೆ ಕಾಣುವ ಹೊತ್ತಿಗೆ ಸುಮಾರು ಅಡಿಗೆ ಇರ್ತದೆ. ಅದು ಶಾಸ್ತ್ರೀಯ ಸಂಗೀತ ಇದ್ದಿದ್ದೆ ಹಾಗೆ. ಶಾಸ್ತ್ರೀಯ ಸಂಗೀತಕ್ಕೆ ಬೇರೆ ಭಾಷೆಯ ಅಗತ್ಯ ಕಡಿಮೆ ಹೇಳೋ ಕಾರಣಕ್ಕಾಗಿ ಅಲ್ಲಿ ಸಾಹಿತ್ಯ ಕಡಿಮೆ. ತಾತ್ಪರ್ಯ ಏನು ಅಂದರೆ, ಅಲ್ಲಿ ಸಂಗೀತವೇ ಒಂದು ಭಾಷೆ. ನೀವು ಮಾಲ್ಕಂಸ್ ರಾಗವನ್ನು ಆ ಭಾಷೆಯಲ್ಲಿ ಹಾಡ್ರಿ, ಈ ಸಾಹಿತ್ಯದಲ್ಲಿ ಹಾಡ್ರಿ, ಅದು ಮಾಲ್ಕಂಸ್ ಹೇಳೋದೇ ಒಂದು ಭಾಷೆ. ಅವಷ್ಟು ಆಳವಾಗಿ ಇದ್ದಿದ್ದಕ್ಕಾಗಿ ನಮಗೆ ನೆಲದ ಮೇಲಿನ ಜನರಿಗೆ ಸಟ್ನೆ ಅರ್ಥ ಆಗೋದಿಲ್ಲ.